ಸಂಕ್ರಾಂತಿಗೆ ಒಂದು ದೊಡ್ಡ ಸದ್ದು ಮಾಡ್ತಿರೋ ಸಿನಿಮಾ ಅಂದ್ರೆ ಅದು ಮೆಗಾಸ್ಟಾರ್ ಚಿರಂಜೀವಿ ಅವರ ಮನಃಶಂಕರ ವರಪ್ರಸಾದ್ ಗಾರು. ಹೌದು, ಈ ಹೊಸ ತೆಲುಗು ಸಿನಿಮಾ ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸ್ತಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಪಕ್ಕಾ ಆಕ್ಷನ್ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್. ಅಂದ್ರೆ ಹಬ್ಬದ ಟೈಮಲ್ಲಿ ಜನರಿಗೆ ಏನೆಲ್ಲ ಬೇಕೋ ಆಕ್ಷನ್, ಕಾಮಿಡಿ, ಸೆಂಟಿಮೆಂಟ್ ಎಲ್ಲವನ್ನೂ ಒಂದೇ ಕಡೆ ಸೇರಿಸಿ ಒಂದು ಪ್ಯಾಕೇಜ್ ಕೊಟ್ಟ ಹಾಗೆ. ಜನ ಇಷ್ಟು ದಿನದಿಂದ ಕಾಯ್ತಾ ಇದ್ದ ಆ ಅಸಲಿ ಸಂಕ್ರಾಂತಿ ಬ್ಲಾಕ್ ಬಸ್ಟರ್ ಇದೇನಾ? ನಿಜವಾಗ್ಲೂ ಆ ಮಟ್ಟಕ್ಕಿದ್ಯಾ? ಮನಃಶಂಕರ ವರ ಅಂದ್ರೆ ಯಾರು, ಸಿನಿಮಾದ ಒನ್ ಲೈನ್ ಸ್ಟೋರಿ ಏನು ಅಂತ ಫಟಾಫಟ್ ಅಂತ ನೋಡ್ಬಿಡೋಣ. ಡೈರೆಕ್ಟರ್ ಅನಿಲ್ ರವಿಪುಡಿ. ಜಾನ್ವರಿ 12ಕ್ಕೆ ರಿಲೀಸ್ ಆಗಿದೆ. ಸುಮಾರು 2 ಗಂಟೆ 44 ನಿಮಿಷದ ಸಿನಿಮಾ, ಆಲ್ಮೋಸ್ಟ್ 3 ಗಂಟೆ ಅಂತಾನೆ ಹೇಳ್ಬೋದು. ಇಷ್ಟುದ್ದ ಸಿನಿಮಾದಲ್ಲಿ ನಮ್ಮನ್ನ ಹಿಡಿದಿಡೋಕೆ ಏನೆಲ್ಲ ಇದೆ? ಕತೆ ಏನು ಅಂತ ಕೇಳಿದ್ರೆ, ನಮ್ಮ ಹೀರೋ ಶಂಕರ ವರಪ್ರಸಾದ್ ಒಬ್ಬ ಮಿಡಲ್ ಕ್ಲಾಸ್ ಆಫೀಸರ್. ಆದ್ರೆ ಅವನ ಹೆಂಡತಿ ಮಕ್ಕಳು ಅವನಿಂದ ದೂರ ಆಗಿರ್ತಾರೆ. ಇವಾಗ ಅವರನ್ನ ವಾಪಸ್ ಪಡ್ಕೊಳ್ಳೋಕೆ, ಜೊತೆಗೆ ಅವ್ರ ಫ್ಯಾಮಿಲಿಗೆ ಬರೋ ತೊಂದರೆಗಳಿಂದ ಕಾಪಾಡಕ್ಕೆ ಅವನು ಏನೆಲ್ಲ ಸರ್ಕಸ್ ಮಾಡ್ತಾನಲ್ಲ, ಅದೇ ಈ ಇಡೀ ಸಿನಿಮಾ. ಇದ್ರಲ್ಲೇ ಕಾಮಿಡಿ, ಇದ್ರಲ್ಲೇ ಸೆಂಟಿಮೆಂಟ್. ಓಕೆ, ಹಾಗಾದ್ರೆ ಸಿನಿಮಾದಲ್ಲಿ ಅಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಏನಿದೆ? ಜನ ಯಾಕೆ ಇದನ್ನ ಇಷ್ಟಪಡ್ತಾ ಇದ್ದಾರೆ? ಯಾಕೆ ಇದನ್ನ ಸಂಕ್ರಾಂತಿ ವಿನ್ನರ್ ಅಂತ ಕರೀತಿದ್ದಾರೆ? ಥಿಯೇಟರ್ದ ಹೊರಗೆ ಬರ್ತಿರೋ ಪ್ರತಿಯೊಂದು ಫ್ಯಾನ್ ಬಾಯಲ್ಲೂ ಬರ್ತಿರೋ ಒಂದೇ ಒಂದ್ ಮಾತು, ಬಾಸ್ ಇಸ್ ಬ್ಯಾಕ್. ಮೆಗಾಸ್ಟಾರ್ ಚಿರಂಜೀವಿ ಮತ್ತೆ ತಮ್ಮ ಹಳೆಯ ಫಾರ್ಮ್ಗೆ ಮರಳಿದ್ದಾರೆ ಅನ್ನೋದೇ ಈ ಸಿನಿಮಾದ ದೊಡ್ಡ ಟಾಕ್. ನಿಜ ಹೇಳ್ಬೇಕು ಅಂದ್ರೆ ಈ ಇಡೀ ಸಿನಿಮಾವನ್ನ ತನ್ನ ಹೆಗಲ ಮೇಲೆ ಹೊತ್ತಿರೋದೇ ಮೆಗಾಸ್ಟಾರ್ ಚಿರಂಜೀವಿ. ರೀ ಎಂಟ್ರಿ ಆದ್ಮೇಲೆ ಬಂದಿರೋ ಸಿನಿಮಾಗಳಲ್ಲೇ ಇದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಎಲ್ರೂ ಒಪ್ಪಿಕೊಳ್ತಾರೆ. ಆ ವಿಂಟೇಜ್ ಎನರ್ಜಿ, ಆ ಕಿಲ್ಲರ್ ಕಾಮಿಕ್ ಟೈಮಿಂಗ್, ಆಮೇಲೆ ಆ ಇಮೋಷನಲ್ ಸೀನ್ಸ್ಗಳಲ್ಲಿರೋ ಸೂಕ್ಷ್ಮ ಅಭಿನಯ, ವಾವ್, ಎಲ್ಲವೂ ಪರ್ಫೆಕ್ಟ್ ಆಗಿ ಕೂಡಿ ಬಂದಿದೆ. ಚಿರಂಜೀವಿ ಒಬ್ರೇ ಅಲ್ಲ, ಅವ್ರಿಗೆ ಸಖತ್ತಾಗಿ ಸಾಥ್ ಕೊಟ್ಟಿದ್ದಾರೆ ನಯನತಾರ. ಇನ್ನು ವೆಂಕಟೇಶ್ ಅವರ ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಇದೆಯಲ್ಲ, ಅಬ್ಬಾ, ಅದು ಸಿನಿಮಾದ ದೊಡ್ಡ ಹೈಲೈಟ್ಗಲ್ಲೊಂದು. ಇವರಿಬ್ರು ಒಟ್ಟಿಗೆ ಸ್ಕ್ರೀನ್ ಮೇಲೆ ಬಂದ್ರೆ, ಆ ಡ್ಯಾನ್ಸ್ ಮೆಡ್ಲಿ ಮಾಡಿದ್ರೆ ಥಿಯೇಟರ್ಗಳು ಅಕ್ಷರಶಃ ಬೆಂಕಿ. ಇದಕ್ಕೆ ಭೀಮ್ ಸಿಸಿರೋಳಿ ಅವರ ಕ್ಯಾಚಿ ಮ್ಯೂಸಿಕ್ ಕೂಡ ಪ್ಲಸ್ ಆಗಿದೆ. ಇನ್ನೂ ವಿಶೇಷವಾಗಿ ಫಸ್ಟ್ ಹಾಫ್ ಬಗ್ಗೆ ಹೇಳಬೇಕು. ಎಷ್ಟು ಚೆನ್ನಾಗಿ ಸ್ಪೀಡಾಗಿ ಹೋಗುತ್ತೆ ಅಂದ್ರೆ ಗೊತ್ತೇ ಆಗಲ್ಲ. ಆ ಮಿಡಲ್ ಕ್ಲಾಸ್ ಜೀವನದ ಸಣ್ಣ ಪುಟ್ಟ ಕಾಮಿಡಿ, ಆ ಸ್ಕೂಟರ್, ಆ ಟಿಫಿನ್ ಬಾಕ್ಸ್, ಆ ಹಣದ ಲೆಕ್ಕಾಚಾರ, ಇದೆಲ್ಲ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಸಖತ್ ನಗು ಬರುತ್ತೆ. ಸೊ ಈ ಎಲ್ಲಾ ಕಾರಣಗಳಿಂದಾನೇ ಜನ ಈ ಸಿನಿಮಾನ ಸಂಕ್ರಾಂತಿ ವಿನ್ನರ್ ಅಂತ ಡಿಸೈಡ್ ಮಾಡ್ಬಿಟ್ಟಿದಾರ. ಬಾಕ್ಸ್ ಆಫೀಸ್ನಲ್ಲೂ ಕಲೆಕ್ಷನ್ ಜೋರಾಗೇ ಇದೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದೆ ಸರಿ. ಸಿನಿಮಾದಲ್ಲಿ ಕೆಲವು ದೊಡ್ಡ ಮೈನಸ್ ಪಾಯಿಂಟ್ಗಳು ಇವೆ. ಸಿನಿಮಾದ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಅದರ 2 ಭಾಗಗಳು. ಇದನ್ನ ಎ ಟೇಲ್ ಆಫ್ 2 halves ಅಂತಾರಲ್ಲ ಹಾಗೆ. ಫಸ್ಟ್ ಹಾಫ್ ಒಂದು ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ಟ್ರೈನ್ ತರ ಹೋದ್ರೆ, ಸೆಕೆಂಡ್ ಹಾಫ್ ಒಂದು ಪ್ಯಾಸೆಂಜರ್ ಟ್ರೈನ್ ತರ ಎಳೆದ ಹಾಗೆ ಅನ್ಸುತ್ತೆ. ಒಂದೇ ತರದ ಸೀನ್ಗಳು, ಮಾತುಗಳು ರಿಪೀಟ್ ಆಗಿ ಸ್ವಲ್ಪ ಬೋರ್ ಹೊಡ್ಸೋಕೆ ಶುರು ಮಾಡುತ್ತೆ. ಇನ್ನೊಂದು ದೊಡ್ಡ ಮೈನಸ್ ಅಂದ್ರೆ ಕಥೆ. ತುಂಬಾನೇ ಫಾರ್ಮುಲಾ, ರೊಟೀನ್ ಕಥೆ. ಏನೋ ಹೊಸದನ್ನ ನೋಡಿದ ಫೀಲೇ ಬರೋಲ್ಲ. ವಿಲನ್ ಪಾತ್ರವಂತೂ ಅಯ್ಯೋ ಪಾಪ ಅನ್ನೋ ಹಾಗೆ ತುಂಬಾನೇ ವೀಕ್. ಇದರಿಂದ ಕ್ಲೈಮ್ಯಾಕ್ಸ್ ಫೈಟ್ನಲ್ಲೂ ಅಂತಹ ಪಂಚ್ ಇರೋದಿಲ್ಲ. ಅಲ್ಲಲ್ಲಿ ಲಾಜಿಕ್ ಇಲ್ಲದ ಕೆಲವು ಕಾಮಿಡಿ ಬಿಟ್ಗಳು ಸಿನಿಮಾದ ಫ್ಲೋಗೆ ಡಿಸ್ಟರ್ಬ್ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಪ್ಲಸ್ ಮೈನಸ್ ಎಲ್ಲ ನೋಡಿದ ಮೇಲೆ ಫೈನಲ್ ಆಗಿ ಏನ್ ಹೇಳೋದು? ಈ ಸಿನಿಮಾ ನೋಡ್ಬೋದಾ ಬೇಡ್ವಾ? ನಮ್ಮ ಕಡೆಯಿಂದ ಈ ಸಿನಿಮಾಕ್ಕೆ ಸಿಗುವ ರೇಟಿಂಗ್ 5ಕ್ಕೆ 3 ಸ್ಟಾರ್ಸ್. ಯಾಕಂದ್ರೆ ಸಿನಿಮಾ ಖಂಡಿತ ಎಂಟರ್ಟೈನ್ ಮಾಡುತ್ತೆ, ಅದ್ರಲ್ಲಿ ಡೌಟೇ ಇಲ್ಲ. ಆದ್ರೆ ಥಿಯೇಟರಿಂದ ಹೊರಬಂದ್ಮೇಲೆ ನೆನ್ಪಲ್ ಉಳಿಯುವಂತ ಒಂದು ಗ್ರೇಟ್ ಸಿನಿಮಾ ಅಂತ ಹೇಳಕ್ಕಾಗಲ್ಲ. ಒಂದೇ ಲೈನಲ್ಲಿ ಹೇಳ್ಬೇಕು ಅಂದ್ರೆ, ಕತೆಗೋಸ್ಕರ ಅಲ್ಲ, ಮೆಗಾಸ್ಟಾರ್ ಚಿರಂಜೀವಿಗೋಸ್ಕರ ಈ ಸಿನಿಮಾ ನೋಡಿ. ಅವ್ರ ಸ್ಕ್ರೀನ್ ಪ್ರೆಸೆನ್ಸ್, ಅವ್ರ ಆಕ್ಟಿಂಗ್ಗೆ ಪೈಸಾ ವಸೂಲ್. ಏನೋ ಒಂದು ಅದ್ಭುತವಾದ ಹೊಸ ಕತೆ ಇರುತ್ತೆ ಅಂತ ಅನ್ಕೊಂಡು ಹೋದ್ರೆ ಅಷ್ಟೇ.